ನಮಸ್ಕಾರ ವೀಕ್ಷಕರೇ, ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ವರದಿ: ಹಳೇಬೀಡಿನಲ್ಲಿ ಯಶಸ್ವಿಯಾಗಿ ನಡೆದ ಪಲ್ಸ್ ಪೋಲಿಯೋ ಅಭಿಯಾನ. ಹಳೇಬೀಡು, ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಳೇಬೀಡು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮವನ್ನು ಅತ್ಯಂತ ಉತ್ಸಾಹ ಮತ್ತು ಶಿಸ್ತಿನಿಂದ ಹಮ್ಮಿಕೊಳ್ಳಲಾಗಿತ್ತು. ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಮುಖ್ಯಾಂಶಗಳು: ಉದ್ಘಾಟನೆ ಕಾರ್ಯಕ್ರಮವನ್ನು ಸ್ಥಳೀಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಜಂಟಿಯಾಗಿ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವೈದ್ಯಾಧಿಕಾರಿಗಳು, ಪೋಲಿಯೋ ಮುಕ್ತ ಭಾರತವನ್ನು ನಿರ್ಮಿಸಲಾಗಿದೆ. ಪ್ರತಿ ವರ್ಷ ಜೂನ್ 28ರಂದು ಬೆಳಗ್ಗೆ 7 ಗಂಟೆಯಿಂದ 7:30 ಸ್ಟಾರ್ಟ್ ಆಗುತ್ತೆ. ಈ ಪೋಲಿಯೋ ಹನಿಯನ್ನು ಪ್ರತಿ ಮಕ್ಕಳು 5 ವರ್ಷ ಒಳಗಿರ್ತಕ್ಕಂಥ ಎಲ್ಲ ಮಕ್ಕಳು ಇಷ್ಟೇ ಸಲ ಹಾಕ್ಸಿದ್ರು ಕೂಡ ಪುನಃ ಏನು ಸರ್ಕಾರದಲ್ಲಿ ನ್ಯೂಸ್ ಮುಖಾಂತರ ಅಥವಾ ಪಂಚಾಯತಿಯವರು ಆಸ್ಪತ್ರೆಗಳು ಏನು ತಿಳುವಳಿಕೆ ನೀಡ್ತಾರೆ, ಪ್ರತಿ ಗ್ರಾಮದಲ್ಲಿ ಅನೌನ್ಸ್ ಮಾಡ್ತಾರೆ, ಅವರು ಪ್ರತಿಯೊಬ್ಬರು ಹಾಕಿಸ್ಬೇಕು. ನಮ್ಮ ಇಂಡಿಯಾದಲ್ಲೇನಿಲ್ಲ, ಬೇರೆ ಕಡೆ ಇರೋದ್ರಿಂದ ಮತ್ತು ನಮ್ಗೆ ಆಡಬಾರ್ದು ಅನ್ನೋ ಮುನ್ನೆಚ್ಚರಿಕೆಗೋಸ್ಕರ ಸರ್ಕಾರದವರು ಮುನ್ನೆಚ್ಚರಿಕೆಯಾಗಿ ನಮ್ಮ ಮಕ್ಕಳಿಗೆ ಯಾವುದೇ ಥರ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಪೋಲಿಯೋ ಹನಿಯನ್ನು ಹಾಕ್ತಾರೆ. ಪ್ರತಿ ಮಕ್ಕಳು ಕೂಡ ಕಡ್ಡಾಯವಾಗಿ ಹಾಕಿಸ್ಬೇಕು ಅಂತೇಳಿ. ತಮ್ಮ ಹೆಸರು ಸರ್? ನನ್ನ ಹೆಸರು ವಿರೂಪಾಕ್ಷ, ಪಂಚಾಯತ್ ಅಧಿಕಾರಿ, ಹಳೇಬೀಡು. ಎಲ್ರಿಗೂ ನಮಸ್ಕಾರ. ಇವತ್ತು 28ನೇ ಜೂನ್ ಪೋಲಿಯೋ ದಿನ. ಪೋಲಿಯೋ ಅಂದರೆ ಏನು ಫಸ್ಟ್ ನಮಗೆ ಗೊತ್ತಿರಬೇಕು. ಪೋಲಿಯೋ ಎನ್ನುವುದು ಒಂದು ರೋಗ. ಇದು ಪೋಲಿಯೋ ವೈರಸ್ನಿಂದ ಬರುತ್ತದೆ. ಒಂದ್ಸತಿ ರೋಗ ಬಂದರೆ ಮಕ್ಕಳಲ್ಲಿ ಶಾಶ್ವತವಾಗಿ ಅಂಗವಿಕಲತೆಯನ್ನು ಉಂಟು ಮಾಡುತ್ತೆ. ಇದಕ್ಕೆ ಯಾವುದೇ ಆದ ಚಿಕಿತ್ಸೆ ಇಲ್ಲ, ಬಟ್ ಇದನ್ನು ನಾವು ತಡೆಗಟ್ಟಬಹುದು. ಹೇಗೆ ತಡೆಗಟ್ಟಬಹುದು ಅಂದರೆ ಪೋಲಿಯೋ ಲಸಿಕೆಯಿಂದ. ಎಲ್ಲರೂ ನಿಮ್ಮ 5 ವರ್ಷದ ಒಳಗಿನ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆಯನ್ನು ಕೊಡಿಸಿದರೆ ಈ ರೋಗವನ್ನು ನಾವು ತಡೆಗಟ್ಟಬಹುದು. ನಮ್ಮ ದೇಶದಲ್ಲಿ ಈಗ ಎಲ್ಲ ಪೋಲಿಯೋ ತಡೆಗಟ್ಟಿದ್ದಾರೆ, ಬಟ್ ನಮ್ಮ ಅಕ್ಕಪಕ್ಕ ದೇಶದಲ್ಲಿ ಇನ್ನೂ ಪೋಲಿಯೋ ಇದೆ. ಅದನ್ನು ನಾವು ನಮ್ಮ ಸಮುದಾಯದ ಒಳಗೆ ಬರಬಾರ್ದಂದರೆ ಎಲ್ಲರೂ ತಮ್ಮ 5 ವರ್ಷದ ಒಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ಕೊಡಿಸಿ. ಈ ಒಂದೇ ಬಾರಿ ಎಲ್ಲರೂ ತಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ಕೊಡಿಸಿದರೆ ಹರ್ಡ್ ಇಮ್ಯುನಿಟಿ ಎಂಬುದು ಡೆವಲಪ್ ಆಗುತ್ತೆ. ಹರ್ಡ್ ಇಮ್ಯುನಿಟಿ ಅಂತಂದರೆ ಸಮುದಾಯದ ಒಳಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಸೊ ಎಲ್ಲರೂ ಈಗ ಬಂದು ಇವತ್ತು ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ಕೊಡಿಸಿ ಅಂತ ಕೇಳ್ಕೊಳ್ತೀನಿ. ಪ್ರತಿ ಬಾರಿ 2 ಹನಿಗಳು ಪೋಲಿಯೋ ವಿರುದ್ಧ ನಿರಂತರ ಗೆಲುವಂತ ಹೇಳಲು ಇಷ್ಟ. ಎಲ್ಲರಿಗೂ ನಮಸ್ಕಾರ. ನಿಮಗೆ ಯಾವುದೇ ಗೊತ್ತಿರಂಗೆ ಇವತ್ತು ಒಂದು ನೇಷನ್ ವೈಡ್, ಸೊ ಇಡೀ ದೇಶಾದ್ಯಂತ ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸೊ ನಾವು CHC ಹಳೇಬೀಡು ಪರವಾಗಿ ನಮಗೆ 13 ಬೂತ್ ಇದೆ, ಅದರಲ್ಲಿ 1 ಟ್ರಾನ್ಸಿಟ್ ಬೂತು. ಸೊ ನಾವು ಇವತ್ತು 1316 ಮಕ್ಕಳಿಗೆ ಇಮ್ಯುನೈಸೇಷನ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಯಾರಾದರೂ ಮಿಸ್ ಆದರೂ ಯಾವುದೇ ಕೂಡ ಅವಶ್ಯಕತೆ ಇಲ್ಲ. ನಾವು ನಾಳೆ ಎಲ್ಲ ಬೂತಲ್ಲೂ ಕೂಡ ಮನೆಗೆ ಹೋಗಿ ಈ ನಾಳೆ 2 ದಿವಸ ನಾವು ಯಾರು ಮಿಸ್ ಆಗಿದ್ದಾರೆ ಅವರಿಗೆ ಮನೆಯಲ್ಲಿ ಹಾಕೊಡುವಂಥ ಕಾರ್ಯಕ್ರಮ ಮಾಡಿದ್ದೀವಿ. ಯಾವುದೇ ಆಗಬೇಡಿ, ಏನೂ ಆಗಲ್ಲ, ಯಾವುದೇ ಅಡ್ಡ ಪರಿಣಾಮ ಏನೂ ಇಲ್ಲ. ನಿಮಗೇನಾದರೂ ಕಾಣಿಸಿದ್ರೆ ತಕ್ಷಣಕ್ಕೆ ಯಾವುದು ನಿಯರ್ ಬೈ ಹಾಸ್ಪಿಟಲ್ ಯಾವುದೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಪ್ರತಿಯೊಂದು ಮಗುವಿಗೂ ಲಸಿಕೆ ನೀಡುವುದು ಪೋಷಕರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದರು. ಲಸಿಕಾ ಅಭಿಯಾನ: 0 ದಿಂದ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಹನಿಗಳ ಮೂಲಕ ಪೋಲಿಯೋ ಲಸಿಕೆಯನ್ನು ನೀಡಲಾಯಿತು. ಭಾಗವಹಿಸಿದವರು: ಈ ಕಾರ್ಯಕ್ರಮದಲ್ಲಿ ಹಳೇಬೀಡು ಪಿಡಿಒ ವಿರೂಪಾಕ್ಷಪ್ಪ, ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಡಾ ಅನಿಲ್ ಕುಮಾರ್ HR, ಡಾ ಮೋನಿಕಾ ಗುಡುಗುಂಟಿ, ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಲತಾ, ಪ್ರವೀಣ್, ಸವಿತಾ, ದಿವ್ಯಾ G, ಆಶಾ ಕಾರ್ಯಕರ್ತರು, ಪುಷ್ಪ, ನಾಗರತ್ನ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಒಟ್ಟಾರೆಯಾಗಿ ಹಳೇಬೀಡು ವ್ಯಾಪ್ತಿಯಲ್ಲಿ ಪಲ್ಸ್ ಪೋಲಿಯೋ ಅಭಿಯಾನವು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಸ್ಥಳೀಯರು ಸಹಕರಿಸುವ ಮೂಲಕ ತಮ್ಮ ಮಕ್ಕಳ ಆರೋಗ್ಯದ ರಕ್ಷಣೆಗೆ ಮುಂದಾದರು. ನಮಸ್ಕಾರ ವೀಕ್ಷಕರೇ, ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ 9741727645. ಡಿಜಿಟಲ್ ಮೀಡಿಯಾ ಟಿವಿ ನ್ಯೂಸ್ ಕನ್ನಡ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಚಾನೆಲ್ ವೀಕ್ಷಿಸಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ಫಾಲೋ ಮಾಡಿ.